ಈ ಒಂದು ಇದನ್ನು ನಾನು ನಿಜವಾಗ್ಲೂ ಇಷ್ಟು ಬೇಗ ಈ ಥರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲೇ ಇಲ್ಲ ಇದನ್ನು. ಯಾಕಂದರೆ ಜೋಸೆಮನ್ ಸರ್ ಬಗ್ಗೆ ಹೇಳಬೇಕಂದ್ರೆ, ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ಜಂಬದ ಹುಡುಗಿ ಸಿನಿಮಾದಿಂದನೂ ಅವ್ರಿಗೆ ನಮಗೆ ಒಂದು ಒಳ್ಳೆಯ ಒಡನಾಟ ಇತ್ತು. ತುಂಬ ಆತ್ಮೀಯರು ನನಗೆ. ನನ್ನ ಪ್ರತಿ ಹೆಜ್ಜೆಯಲ್ಲೂ ಅವ್ರು ನನ್ನನ್ನು ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡೋರು. ಯಾವಾಗಲೂ ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ರು. ಸ್ಪೆಷಲಿ ನಾನು ಚೇಂಬರ್ಗೆ ಬಂದ ಮೇಲೆ ಅಂತೂ ನಮ್ಮ ಒಡನಾಟ ಜಾಸ್ತಿ ಆಯಿತು. ಯಾಕಂದರೆ ಲಾಸ್ಟ್ ಟೈಮ್ ECಯಲ್ಲೂ ಸಹ ಜೋಸೆಮನ್ ಸರ್ ನಮ್ಮ ಜೊತೆಗಿದ್ರು. ಒಟ್ಟೊಟ್ಟಿಗೆ ಹೋರಾಟಗಳು ಮಾಡ್ತಾಯಿದ್ವಿ. ನಾವೇನೇ ಮಾತಾಡಬೇಕಂದ್ರೂ ಡಿಸ್ಕಸ್ ಮಾಡ್ತಾಯಿದ್ವಿ. ನಿಜಾಗ್ಲೂ ನನಗೆ ನನ್ನ ಬರ್ಡೇ ಫಂಕ್ಷನಿಗೆ ಬಂದಾಗ ನಾವೆಲ್ಲ ಕರೋಕೆನಲ್ಲಿ ಹಾಡ್ಬೇಕಾದ್ರೆ ಅಷ್ಟು ಎಂಜಾಯ್ ಮಾಡಿದ್ರು ಅವರು. ನನಗೆ ಎಲ್ಲ ಕಣ್ಣಲ್ಲಿ ಕಟ್ಟಿದಂಗಿದೆ. ನನಗೆ ನಿನ್ನೆ ಫಸ್ಟು ಈ ಸತಿ ಸಹ ಅವರು ECನಲ್ಲಿ ಗೆದ್ದಿದ್ರು. ಫಸ್ಟು ECನಲ್ಲಿ ಅವರು ಮಾತಾಡಬೇಕಾದ್ರೆ ಈ ಒಂದು ಇನ್ಸಿಡೆಂಟ್ ಆಯಿತು ಅಂತ ಹೇಳಿದ್ದು. ನಾವು ಆ್ಯಕ್ಚುಲಿ ನಮ್ಮ ಚಿಂಗಾರಿ ಮಹಾದೇವ ಸರ್ ಅವರ ವೈಫ್ ಕೂಡ ನಿನ್ನೆ ಅವರು ವಿಧಿವಶ ಆಗಿದ್ದರು. ನಾನು ಅಲ್ಲಿದ್ದಾಗ ನನಗೆ ಈ ಮಾಹಿತಿ ಬಂತು. ನಿಜ ಶಾಕಿಂಗ್ ಆಯಿತು. ಏನೋ ಹುಷಾರಿಲ್ಲ ಅಂದರೆ ಪರವಾಗಿಲ್ಲ, ಅವ್ರಿಗೊಂದು BP ಇಲ್ಲ, ಒಂದು ಶುಗರ್ ಇಲ್ಲ, ಈ ಥರ ಏನೋ ಪ್ರಾಬ್ಲಮ್ ಇದ್ದು ಹಾಸ್ಪಿಟಲೈಸ್ಡ್ ಆಗಿದ್ದಾರಪ್ಪ ಅಂದರೆ ಹೌದು, ಒಂದು ಎಕ್ಸ್ಪೆಕ್ಟೆಡ್ ಇರುತ್ತೆ ಏನೋ ಪ್ರಾಬ್ಲಮ್ ಆಗ್ಬೋದಂತ. ಆದರೆ ಈ ಮನುಷ್ಯ, ನಾವು ಮೊನ್ನೆ ಅಷ್ಟೇ ನಾವು ಈ ಒಂದು ಏನು 93ರ ಸಂಭ್ರಮದ ಬಗ್ಗೆ ನಾವೇನು ಮಾತಾಡ್ಬೇಕಾದ್ರೆ ನಾನು ಚೇಂಬರ್ನಲ್ಲಿ ಮಾತಾಡಿದೆ, ಅವತ್ತು ಸಹ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು. ಹೌದು, ಇವಾಗ ಆ ಸಂಭ್ರಮ ಬೇಡ ಅನ್ನೋ ವಿಚಾರಕ್ಕೆ ಎಲ್ಲೋ ಸನ್ಮಾನ ಮಾಡಿದ್ರಂಥವರಿಗೆ ಬಂದು ನನ್ನ ಹತ್ರ ಅಷ್ಟು ಖುಷಿಯಾಗಿ ಹೇಳ್ಕೊಂಡ್ರು. ಮೇಡಮ್, ಇವತ್ತು ಸನ್ಮಾನ ಇತ್ತು ನನಗೆ, ಅದನ್ನು ಬೇಗ ಮುಗಿಸಿ ನಿಮಗೋಸ್ಕರ ನೋಡಿ, ನಿಮ್ಮ ಜೊತೆಗೆ ನಾವು ಯಾವತ್ತೂ ನಿಲ್ತೀವಿ, ಸಪೋರ್ಟ್ ಮಾಡೋಕ್ಕೆ ಬಂದೆ ನಾನಂತ ಬಂದು ಮಾತಾಡಿದ್ದು. ಅದೇ ಲಾಸ್ಟ್ ಭೇಟಿ ನಾನು ಅವ್ರನ್ನ ಮಾತಾಡಿಸಿದ್ದು. ನನಗೆ ಅವ್ರನ್ನ ಹಂಗೆ ನೋಡಿ ಇವತ್ತು ನಂಗೆ ನೋಡಿ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ತುಂಬ ಬೇಸರ ಆಗ್ತಾಯಿದೆ. ಆಮೇಲೆ ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ ಅವರು. ವಿಷ್ಣುವರ್ಧನ್ ಸರ್ಗಂತೂ ತುಂಬ ಆತ್ಮೀಯವಾಗಿ ಇದ್ದಂಥವ್ರು. ಅವರೆಲ್ಲ ಹೇಳ್ತಾ ಇದ್ರು ಅದನ್ನು. ಸಾಹಸ ಸಿಂಹದಿಂದ ಹಿಡಿದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ನಿಜವಾಗ್ಲೂ ಇದು ಒಂದು ಒಳ್ಳೆ ನಿರ್ದೇಶಕರನ್ನ, ಒಂದು ಒಳ್ಳೆ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿನ ಕಳ್ಕೊಂಡಿದ್ದು ನಮಗೆ ಎಲ್ರಿಗೂ ಮನಸ್ಸಿಗೆ ತುಂಬ ನೋವಾಗಿದೆ. ಈ ದುಃಖನ ಭರಿಸೋ ಅಂಥ ಅವರ ಒಂದು ಕುಟುಂಬಕ್ಕೆ ಈ ದುಃಖನ ಭರಿಸೋವಂಥ ಒಂದು ದೇವರ ಶಕ್ತಿ ಕೊಡಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ತರ ಒಂದು ಫಿಲಂ ಚೇಂಬರ್ ಅಲ್ಲಿ ಡೆತ್ ಆಗಿರೋದು. ಹೌದು. EC ಮೀಟಿಂಗ್ ಫಸ್ಟ್ ಅಂತಿದ್ದೀರಾ, ಎಲ್ಲೊಂದು ಮೊದಲಲ್ಲೇ ಈ ವಿಘ್ನ ಎದುರಾಯಿತು ಅಂತ ಅನಿಸ್ತೀನಿ. ಹೌದು, ಯಾಕೆಂದರೆ ನಿನ್ನೆ ಒಂಥರ ಬ್ಲ್ಯಾಕ್ ಫ್ರೈಡೆ ಅಂತ ಹೇಳ್ಬೋದು. ನೋಡಿದ್ರೆ ಅಲ್ಲಿ ನಮ್ಮ ಚಿಂಗಾರಿ ಮಹಾದೇವ್ ಅವರು ಎಂಥ ಒಳ್ಳೆ ಪ್ರೊಡ್ಯೂಸರು, ಅವ್ರ ವೈಫು ಇದಾಗಿದ್ದು ಬೇಜಾರಾಯಿತು. ಆಮೇಲೆ ನಿನ್ನೆ ಫಸ್ಟು EC, ಯಾಕಂದರೆ ಇದೆಲ್ಲ ಸ್ವಲ್ಪ ಈ ಪ್ರಾಬ್ಲಮ್ಗಳೂ ಇದಾಗಿತ್ತು. 93ರ ಸಂಭ್ರಮ ಬಗ್ಗೆ ನಿಮ್ಮೆಲ್ರಿಗೂ ನಾನು ಮಾತಾಡಿದ್ದೆ. ಇದಾಗಿರ್ಬೋದು, ನಮ್ಮ ಸಬ್ಸಿಡಿ ವಿಚಾರ, ನಿರ್ಮಾಪಕರ ವಿಚಾರವಾಗಿ ಅವರು ತುಂಬ ಹೋರಾಟ ಮಾಡ್ತಾಯಿದ್ರು. ಆಮೇಲೆ ಫಸ್ಟ್ ಟೈಮು 93 ವರ್ಷದಲ್ಲಿ 92 ವರ್ಷ ತುಂಬಿ 93 ವರ್ಷಕ್ಕೆ ಕಾಲಿಟ್ಟಿದೆ. ಇದು ಫಸ್ಟ್ ಟೈಮು ECನಲ್ಲೇ ಆಗಿರೋಂಥದ್ದು. ವಾಣಿಜ್ಯ ಮಂಡಳಿನಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ಆಗಿದ್ದು ಇದು ಫಸ್ಟ್ ಟೈಮು. ಬಟ್ ಒಂದು ಹೇಳಬೇಕಂದ್ರೆ, ಅವ್ರು ಇಡೀ ಒಂದು ಜೀವನನ ಚಿತ್ರರಂಗಕ್ಕೆ ಅವರು ತ್ಯಾಗ ಮಾಡಿದ್ದಾರೆ. ಕೊನೆಗೂ ಅವರು ಯಾವುದೇ ಒಂದು ಪ್ರಾಬ್ಲಮ್ ಆಗಲಿಲ್ವಲ್ಲ, ಅವರು ಹಾಸ್ಪಿಟಲೈಸ್ಡ್ ಆಗಿ ನೊಂದು ಒಂಥರ ಏನಾರು ಆ ಥರದ್ದೆಲ್ಲ ಫೇಸ್ ಮಾಡಿ ಅವರು ಹೋಗಿಲ್ಲ. ಅವ್ರಿಗೆ ದೇವರು ಒಂದು ಒಳ್ಳೆ ಎಂಡನ್ನೇ ಕೊಟ್ಟಿದ್ದಾನೆ ಅಂತ ನಾವು ಸಮಾಧಾನ ಮಾಡ್ಕೋಬೇಕು. ಚೆನ್ನಾಗಿ ಇರ್ತಾನೆ ಚಿತ್ರರಂಗದವ್ರ ಜೊತೆಗೆ, ಅವ್ರ ಸ್ನೇಹಿತರ ಜೊತೆಗೆ ಇರ್ತಾ ECಯಲ್ಲಿ ಮಾತಾಡ್ತಾನೆ ಅವರು ವಿಧಿವಶ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಅಲ್ಲಿ ನಿನ್ನೆ ಮೀಟಿಂಗ್ ನಡಿಬೇಕಾದ್ರೆ ಏನೋ ಚರ್ಚೆ, ತುಂಬಾ ದೊಡ್ಡ ಚರ್ಚೆ ಆಯಿತು. ಹೌದು. ಸೊ ಅವ್ರೀಗ ಒಂದು ರೀತಿ ಇಲ್ಲ, ಸ್ವಲ್ಪ ಮಾತುಕತೆ EC ಅಂದಾಗ ಅವೆಲ್ಲ ಒಂದು ಜಗಳಗಳು, ಕ್ಲಾಶಸ್ಸು ಇದ್ದೇ ಇರುತ್ತೆ. ಯಾಕಂದರೆ ಅಲ್ಲಿ ಪರ ವಿರೋಧ ಇದ್ದೇ ಇರ್ತಾರೆ. ಇವರು ನಾನು ಕಂಡ ಮಟ್ಟಿಗೆ ಪ್ರಾಮಾಣಿಕ ವ್ಯಕ್ತಿ, ಪ್ರಾಮಾಣಿಕವಾಗಿ ಹೋರಾಟ ಮಾಡಿರುವಂಥ ವ್ಯಕ್ತಿ. ಇಷ್ಟು ವರ್ಷದಿಂದ ನಾನು ನೋಡ್ಕೊಂಬಂದಿದ್ದೀನಿ. ಅವ್ರು ಯಾವತ್ತೂ ಸುಳ್ಳು ಪಳ್ಳು ಇನ್ನೊಬ್ಬರ ಜೊತೆಗೆ ಸೇರೇನೋ ನಾವು ಇದು ಮಾಡಬೇಕು, ಒಳಗೊಂದು ಹೊರಗೊಂದು ಇರೋ ಥರ ಮನುಷ್ಯ ಅಲ್ಲ. ಫಿಲ್ಟ್ರಿ ಇಟ್ಕೊಂಡು ಮಾತಾಡೋ ಅಂಥ ಮನುಷ್ಯ ಖಂಡಿತ ಅಲ್ಲ. ಪ್ರಾಮಾಣಿಕವಾಗಿ ಅವ್ರು ಮಾತಾಡಿದ್ದಾರೆ. ಅಲ್ಲಿ ಏನು ಮಾತುಕತೆ ನಡೀತು ಅನ್ನೋದು ನನಗೆ ಒಳಗಿನ ವಿಚಾರ ನನಗೆ ಖಂಡಿತ ಗೊತ್ತಿಲ್ಲ. ಬಟ್ ನನಗೂ ವಿಷಯ ಬಂದಿದ್ದ ಪ್ರಕಾರ ಅವರೇನೋ ಕೂಗಾಡ್ತಾಯಿದ್ರು, ಮಾತಾಡ್ತಾಯಿದ್ರು. ಕೂಗಾಡ್ಬೇಕಾದ್ರೆ ಅವ್ರಿಗೆ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಯಿತು. ಸ್ವೆಟ್ಟಿಂಗ್ ಸ್ಟಾರ್ಟ್ ಆದಮೇಲೆ ಅವರು ಹೊರಗಡೆ ಬಂದ್ರಂತೆ. ನನಗೇನೋ ಆಗ್ತಾಯಿದೆ ಅಂತ ಅವರಿಗೆ ಫೀಲ್ ಆಗಿದೆ. ಅಷ್ಟರಲ್ಲಿ ನೀರು ಕೊಟ್ಟಿದ್ದ ತಕ್ಷಣ ಅವ್ರು ಅಲ್ಲೇ ಕುಸ್ತು ಬಿದ್ದಿದ್ದಾರೆ. ಮಲ್ಲಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಅವರು ಇದಾಗಿದೆ ಅನ್ನೋದು ಗೊತ್ತಾಯ್ತು. ಯಾರ್ಯಾರ ಮಧ್ಯೆ ಆಗಿದ್ದು ಮೇಡಮ್ ಅದು ಕೂಗಾಟ?
ನಿಮ್ಗೆ ಅವ್ರ ಮಾಹಿತಿ? ಅದು ನನಗೆ ನಿಜವಾಗ್ಲೂ ಸಾರಾ ಗೋವಿಂದ್ ಸರ್ ಇದ್ರು. ಇ ಸಿ ಅಂದಾಗ ಇ ಸಿ ಮೆಂಬರ್ಸು, ಆಫೀಸ್ ಬೇರರ್ಸ್ ಎಲ್ಲರೂ ಇರ್ತಾರೆ. ಸೊ ಎಲ್ಲ ಜೊತೆಗೆ ಇವ್ರಿಗೆ ಏನು ಆಗಬೇಕು ಅಂತಿರುತ್ತೆ ಅಲ್ಲಿ ಪರ ವಿರೋಧ ಮಾಡ್ಬೇಕಾದ್ರೆ ಅದು ಅದು ಹಾಗೇ ಆಗತ್ತಲ್ಲಿ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಇ ಸಿಲಿದ್ದಾಗ ನಾನು ಸಿಕ್ಕಾಬಟ್ಟೆ ನಾನು ಕೂಗಾಡ್ತಾ ಇದ್ವಿ. ನಮ್ಮ ಕಡೆಗೆ ನಮ್ಗೇನು ಕೆಲಸ ಆಗಬೇಕು ಅನ್ನೋ ವಿಚಾರಕ್ಕೆ ನಾವು ಹೋರಾಟ ಮಾಡ್ತೀವಿ. ಈಗಲೂ ನೋಡಿ ಅವ್ರ ಮನೆಗೋಸ್ಕರ ಅವರು ಹೋರಾಟ ಮಾಡಿಲ್ಲ, ಚಿತ್ರರಂಗದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಆಗಲಿ ಅನ್ನೋ ವಿಚಾರಕ್ಕೆ ಅವರು ಹೋರಾಟ ಮಾಡಿರ್ತಾರೆ. ಬಟ್ ಒಳಗಡೆ ಏನಾಯಿತು ಅನ್ನೋದ್ರ ಬಗ್ಗೆ ನನಗೆ ಕಂಪ್ಲೀಟ್ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಓಕೆ, ಥ್ಯಾಂಕ್ ಯು.